ಹೊರಗಡೆ ತುಂಬ ಮಳೆ, ಚಳಿ ಏನಾದರೂ ಚಟಪಟ ತಿನ್ನಬೇಕು ಅನಿಸುತ್ತೆ. ಆಗ ನೆನಪಿಗೆ ಬರೋದು ಚಾಟ್ಸು. ಈ ಚಾಟ್ಸ್ನ ನಾವು ಚಾಟ್ ಮಸಾಲ ಇದ್ದಾಗ ಮಾತ್ರ ಮಾಡ್ಬೋದು, ಅಲ್ಲದೆ ಹೋದರೆ ಮಾಡೋಕ್ಕಾಗಲ್ಲ. ಅದಕ್ಕೆ ಏನೋ ಹೊರಗಡೆ ಸಿಗುತ್ತೆ ಚಾಟ್ ಮಸಾಲ, ಆದರೂ ನಾವು ಮನೆಯಲ್ಲಿ ಈಸಿಯಾಗಿ ಫ್ರೆಶ್ಶಾಗಿ ಕ್ವಿಕ್ಕಾಗಿ ಮಾಡ್ಬೋದು. ಅದನ್ನು ನಾನು ಇವತ್ತು ಮಾಡ್ತಾಯಿದ್ದೀನಿ. ನೀವೆಲ್ಲರೂ ಅದನ್ನು ನೋಡ್ಕೊಳ್ಳಿ ಏನೇನು ಇಂಗ್ರೀಡಿಯೆಂಟ್ಸ್ ತೊಗೋತಾ ಇದ್ದೀನಿ ಅಂತ. ಚಾಟ್ ಮಸಾಲ ಮಾಡಲಿಕ್ಕೆ ಬ್ಲ್ಯಾಕ್ ಸಾಲ್ಟು 1.5 ಟೇಬಲ್ ಸ್ಪೂನ್, 2 ಟೇಬಲ್ ಸ್ಪೂನ್ ಹತ್ರ ಇದೆ. 1 ಟೇಬಲ್ ಸ್ಪೂನ್ ಉಪ್ಪಿದೆ. 4-5 ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ತುಂಡು ಹಾಕಿದ್ದೀನಿ. ಅದು ನಿಮಗೆ ಎಷ್ಟು ಬೇಕೋ ನೋಡಿಕೊಂಡು ಖಾರ ನೋಡಿ ಹಾಕ್ಬೋದು. ಮೆಣಸು 1 ಸ್ಪೂನು, ಕೊತ್ತಂಬರಿ ಬೀಜ 4 ಸ್ಪೂನು, ಜೀರಿಗೆ 3 ಸ್ಪೂನು, 1/4 ಚಮಚದಷ್ಟು ಇಂಗು ಮತ್ತು 1 ಟೇಬಲ್ ಸ್ಪೂನಷ್ಟು ಆಮ್ಚೂರು ಪೌಡ್ರ್ ತೊಗೊಂಡಿದ್ದೀನಿ. ಟಾರ್ಟಿಕ್ ಆ್ಯಸಿಡ್ ಅಂತೂ ಕೂಡ ಹಾಕ್ತಾರೆ, ಬಟ್ ನಾನು ಹಾಕಿಲ್ಲ. ಈ ಜೀರಿಗೆ, ಕೊತ್ತಂಬರಿ ಬೀಜ, ಮೆಣಸು ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ, ಆಮೇಲೆ ಮಿಕ್ಸಿಗೆ ಹಾಕಿ. ಕೊತ್ತಂಬರಿ ಬೀಜ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಜೀರಿಗೆ ಹಾಕ್ಕೊಳ್ಳೋಣ. ಮೆಣಸು, ಇಷ್ಟೇ. 2 ಮಿನಿಟ್ಸು ಸಾಕು ಇದೆಲ್ಲ ಬಿಸಿ ಆಗೋಕ್ಕೆ. ಈಗ ಇದು ತಣ್ಣಗಾದ್ಮೇಲೆ ಪೌಡ್ರ್ ಮಾಡಬೇಕು. ಈಗ ತಣ್ಣಗಾಗಿದೆ, ಇದನ್ನು ಹಾಕ್ಕೊಂಡು ಉಪ್ಪು, ಬ್ಲ್ಯಾಕ್ ಸಾಲ್ಟು ಮತ್ತು ವೈಟ್ ಸಾಲ್ಟು, ಆಮ್ಚೂರು ಪೌಡ್ರು, ಹಿಂಗು ಎಲ್ಲನೂ ಹಾಕಿ ಮಿಕ್ಸಿ ಮಾಡೋಣ. ಇದೀಗ ಈ ಥರ ಪೌಡ್ರ್ ಆಯಿತು. ಇದನ್ನು ಒಂದು ಟೈಟ್ ಕಂಟೈನರ್ಗೆ ಹಾಕಿಟ್ಕೊಳ್ಳಿ. ನಾನು ಇವಾಗ ಇದರಲ್ಲೇ ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ.